ಅವ್ರ ಬೆಲೆ ಏರಿಕೆ ಆಗಿದೆ. ತುಂಬ ರಾಜ್ಯಾದ್ಯಂತ ಎಲ್ಲ ಕಡೆ ತೆರಿಗೆಗಳನ್ನು ಜಾಸ್ತಿ ಮಾಡಿಬಿಟ್ಟಿದ್ದಾರೆ, ಹಗರಣಗಳಾಗಿವೆ. ಒಂದು ಪ್ರತಿಪಕ್ಷವಾಗಿ ಬಿ ಜೆ ಪಿಯವರು ಎಷ್ಟು ಎಫೆಕ್ಟಿವ್ ಆಗಿ ಎಷ್ಟು ದಿನಗಳ ಕಾಲ ಹೋರಾಟ ಮಾಡಿದ್ರು ದೊಡ್ಡ ಪ್ರಶ್ನೆ ಬರುತ್ತದೆ. ಎಷ್ಟು ಹೋರಾಟ ಮಾಡಿ ದಲಿತರದ್ದು ದುಡ್ಡೆಲ್ಲ ತಿಂದುಬಿಟ್ಟಿದ್ದಾರೆ ಅಂದಾಗ ದಲಿತರೆಲ್ಲ ಬೀದಿಗೆ ಬಂದು ನಿಂತ್ಕೊಳ್ಳುವಂತೆ ಮಾಡುವಂಥ ಕೆಲಸ ಇವ್ರದ್ದಾಗಬೇಕಾಗಿತ್ತು, ತಿಳುವಳಿಕೆ ಇವ್ರು ಮುಟ್ಟಿಸ್ಬೇಕಾಗಿತ್ತು. ಇಲ್ಲ ಪ್ರತಿಭಟನೆಗಳು ಜೋರಾಗಾದರೂ ಆಗಬೇಕಾಗಿತ್ತು. KSRTC ಸಂಬಳ ಕೊಟ್ಟಿಲ್ಲ ಅಂತ ಹೇಳಿದ್ರೆ ರಾಜ್ಯಾದ್ಯಂತ ನಮ್ಮ ಸಂಬಳ ಇದ್ದ ನಾವು ಕೆಲಸ ಮಾಡಲ್ಲ, ಒಂದೇ ಒಂದು ಬಸ್ನ ಎಂಜಿನ್ ಇಗ್ನಿಷನ್ ಆನ್ ಆಗಬಾರ್ದಾಗಿತ್ತು, ಸ್ಟಾಪ್ ಆಗಬೇಕಾಗಿತ್ತು. ಅವ್ರು ಹೆಂಗೋ ಮ್ಯಾನೇಜ್ ಮಾಡ್ತಿದ್ದಾರಪ್ಪ. ಇವರು ಹೇಳಿರೋ ಹಗರಣ ಆಗಿದೆಯೋ ಆಗಿಲ್ವೋ ಅದು ಬೇರೆ ವಿಚಾರ. ಅವ್ರು ಅದನ್ನು ಮ್ಯಾನೇಜ್ ಮಾಡ್ತಾ ಇದ್ದಾರೆ. ಪ್ರತಿಪಕ್ಷ ಇವರೇನು ಮಾಡ್ತಾ ಇದ್ದಾರೆ, ಇಲ್ಲ ರೀ ನೋಡ್ರಿ CM ಚೇಂಜ್ ಆಗ್ತಾರೆ, ಅವರವರೆಲ್ಲ ಹೇಳ್ತಾ ಇದ್ದಾರಲ್ಲ ಅಂತ ಇವ್ರು ಹೇಳ್ಕೊಂಡು ಬರ್ತಾ ಇದ್ದಾರೆ. ಈಗ CM ಚೇಂಜ್ ಆಗೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಹುಲ್ ಗಾಂಧಿ ಅವರ ಭೇಟಿ 3 ದಿನ ದೆಹಲಿಯಲ್ಲಿ ಕಾದರೂ DKಶಿಗೆ ಯಾವಾಗ ಸಿಗಲಿಲ್ವೋ ಒಂದು ನಿರ್ಧಾರ ಅಂತೂ ಕಾಣಿಸ್ತಾ ಇದೆ. ಆ ಕಡೆಯಿಂದ ನಿರ್ಧಾರ ಅದು ಮುಂದಕ್ಕೆ ಹಾಕೋದು ಅಂತನಲ್ಲ, ಆಲ್ಮೋಸ್ಟ್ ನಿರ್ಧಾರ ಇದ್ದಂತಲೇ. ಇದು ಬಿಟ್ಟುಬಿಟ್ಟರೆ ಒಂದು 6 ತಿಂಗಳು 8 ತಿಂಗಳಲ್ಲಿ ಆ ಎಲೆಕ್ಷನ್ ಅಂತ ಹೋಗ್ಬಿಟ್ರೆ ಒಂದು ವರ್ಷ ಉಳ್ಕೊಳ್ಳುತ್ತಲ್ಲ ಅಷ್ಟಲ್ಲಿ. ಎಲೆಕ್ಷನ್ ಇಯರ್ ಅಂತಲೇ ಅದನ್ನು ಕರೀತಾರೆ. ಅವಾಗ ಮಾಡಿದ್ರು ಅಷ್ಟೇ ಬೇರೆ ವಿಚಾರ ಅದು. ಸೊ ಇದು ಎಲ್ಲಿಗೆ ಬಂದು ನಿಂತ್ಕೊಳ್ತಾ ಇದೆ ಇದೀಗ ಓವರಾಲ್ ಆಗಿ ನಮ್ಮ ಸ್ಟೇಟಲ್ಲಿ? ಇದು ಈಗ ಇಲ್ಲಿಂದ ಒಂದು ಕಂಟ್ರೋಲಿಗೆ ಬರುತ್ತಾ ಇದು? ಇಲ್ಲ, ಕಂಟ್ರೋಲ್ಗೆ ಬರೋದು ಅಂತ ನನಗೇನು ಕಾಣಿಸ್ತಲ್ಲ. ಯಾಕಂತ ಹೇಳಿದ್ರೆ ಅವರಲ್ಲಿ ಏನು ಒಪ್ಪಂದ ಆಗಿದೆ ಅದನ್ನು ಇದು ಮಾಡ್ಕೊಂಡು ಬಿಡ್ಬೇಕಂದ್ರೆ ನಿನ್ನೆ ಅವರ ಬ್ರದರ್ ಅವ್ರು ಏನು ಸ್ಟೇಟ್ಮೆಂಟ್ ಮಾಡಿದ್ದಾರೆ ತುಂಬಾ ಮಾರ್ಮಿಕವಾಗಿ ಮಾಡಿದ್ದಾರೆ. ಒಪ್ಪಂದ ಆಗಿರೋದು ಯಾವ ರಿಜಿಸ್ಟರ್ ಆಫೀಸಲ್ಲೂ ರಿಜಿಸ್ಟರ್ ಆಗಿಲ್ಲ. ಆದ್ರೆ ನೋಂದಣಿ ಕಚೇರಿನಲ್ಲಿ ಈ ಒಪ್ಪಂದ ರಿಜಿಸ್ಟರ್ ಆಗ್ಬಿಟ್ಟಿದ್ರೆ RTI ಹಾಕ್ಬಿಟ್ಟು ಒಂದು ಕಾಪಿ ತಗೊಂಡ್ಬಿಡ್ತಿದ್ವಿ ನಾವು, ಹಿಂಗಾಗಿದೆ ಅಂತ. ಒಪ್ಪಂದ ಇಲ್ಲ ಅಂತಾರೆ. ಆಗಿಲ್ಲ ಅಂದಿದ್ರೆ ಇವರು ಡೆಲ್ಲಿಗೆ ಹೋಗೋ ಪ್ರಮೇಯನೇ ಬರ್ತಿರ್ಲಿಲ್ಲ. ಇವ್ರು 7% ಟ್ಯಾಕ್ಸ್ ಕಟ್ಟಿದ್ದಾರೆ. 7% ಟ್ಯಾಕ್ಸ್ ಕಟ್ಟಿ ಎಲ್ಲೂ ನೋಂದಣಿ ಮಾಡಿಸ್ಕೊಂಡಿಲ್ಲ ಈ ಒಪ್ಪಂದ. ನಮ್ಗದು ಅನ್ಸುತ್ತೆ. ಆದ್ರೆ ಇವ್ರು ಯಾಕೆ ಅನಾವಶ್ಯಕವಾಗಿ ಹೋಗಲ್ಲ, ಹೈಕಮಾಂಡ್ ಕಾಯ್ತಾ ಇದಾರೆ. ನನ್ಗೆ ನೀವ್ ಹೇಳಿದ್ದು ಒಪ್ಕೊಂತೀನಿ ನಾನು. ಆದ್ರೆ ಈ ಸರ್ಕಸ್ ಅಂತ ಇದೆಯೋ ಇಲ್ವೋ ನಮಗ್ ಗೊತ್ತಿಲ್ಲ. ಆದ್ರೆ ದೆಹಲಿಗೆ ಹೋಗಿ 3 ದಿವಸಕ್ಕೂ ವಾರಕ್ಕೆ ಹೋಗಿ ಕೂತ್ಕೋತಾ ಇರೋದು ಎಲ್ಲೋ ನೋಡ್ತಾ ಇದ್ರೆ ಏನೋ ಇರ್ಬೋದು. ಮತ್ತೆ ಅವ್ರು ನಿನ್ನೆ ಸ್ಟೇಟ್ಮೆಂಟ್ ಮಾಡಿರೋದು ನೋಡಿದ್ರೆ ಒಬ್ಬ ಗ್ರಾಮ ಪಂಚಾಯತಿ ಅಧ್ಯಕ್ಷನೇ ಇವತ್ತೊಂದು ಸೀಟ್ ಬಿಡೋದಿಲ್ಲ. ಹೌದು, ಸಹಜ. ಯಾಕಂದ್ರೆ ಪಾಪ ಇವ್ರಿಗೂ ಅದು ಅನುಭವ ಆಗಿದೆ. BJPನವ್ರಿಗೆ 2020 ಆಡಿಸ್ಬಿಟ್ಟು ಕುಮಾರಣ್ಣ ಕೊಟ್ಟಿಲ್ಲ ಅಂದ್ಬಿಟ್ಟು ಪಾಪ ಇವ್ರು ಗೋಗೆರ್ದು ಇದು ಮಾಡಿ ಆಮೇಲೆ ವಚನ ಭ್ರಷ್ಟತೆ ತಗೊಂಡು ಜನಗಳ ಹತ್ರ ಹೋಗಿ ಬಂದಿದ್ದು ಇದೆಲ್ಲ ಇತಿಹಾಸ ನಮ್ ಕರ್ನಾಟಕದಲ್ಲಿ. ಅಲ್ಲ, ನೀವು ದೆಹಲಿಗೆ ಹೋಗಿದ್ರೆ ಭ್ರಷ್ಟಾಚಾರ ಮಾಡಿ ಜೈಲಿಗೆ ಹೋಗಿ ಬಂದ್ಮೇಲೆ ತಮ್ಮ ಅರವಿಂದ್ ಕೇಜ್ರಿವಾಲ್ ಆ ತರ ಹೋಗಿದ್ರು. ಸತೀಶ್ ನಾನ್ ಹೇಳ್ತಾ ಇರೋದು ಈ ಸರ್ಕಸ್ ಇವಾಗ ಇವ್ರು ಹೇಳಿದ್ರು ಹೌದು ಅಧಿಕಾರದಲ್ಲಿ ಬೆಲೆ ಏರಿಕೆ ಆಗ್ಬಿಟ್ಟಿದೆ, ಎಲ್ಲ ಇವ್ರದೆಲ್ಲ ಕಮ್ಮಿ ಮಾಡಿದ್ರ. ಬಿಜೆಪಿನವರು ಆಫ್ಟರ್ ಆಲ್ ವಿರೋಧ ಪಕ್ಷದಲ್ಲಿ ಕೂತಿದ್ದಾರೆ. ವಿರೋಧ ಪಕ್ಷ ನಾಯಕನ್ ಕಿತ್ತಾಡ್ಕೊಂಡ್ರು, ಇವ್ರ ರಾಜ್ಯಾಧ್ಯಕ್ಷರು ಇದಕ್ಕೆ ಕಿತ್ತಾಡ್ಕೊಂಡ್ರು. ಇವ್ರಿಗೆ ಯಾವ ನೈತಿಕತೆ ಇಲ್ಲ. ನೀವು ಪಾಯಿಂಟ್ ನೋಟ್ ಮಾಡ್ಕೊಳ್ಳಿ. ನಿಮ್ ಟೈಮ್ ಸ್ಟೆಬಿಲಿಟಿ ಇಲ್ಲ, ಸ್ಟೆಬಿಲಿಟಿ ಇಲ್ಲ, ಇನ್ನೊಂದಿಲ್ಲ ಇವ್ರಲ್ಲಿ. ಇವ್ರಲ್ಲೇ ನಾಯಕತ್ವ ನೋಡಿ. ನೋಡಿ ಇವಾಗ ಮೊನ್ನೆ ಬಳ್ಳಾರಿ ಘಟನೆ ಆಯ್ತು. ಬಳ್ಳಾರಿ ಘಟನೆ ಆಗಿದ ತಕ್ಷಣ ಯಾರೋ ಒಬ್ರು ಪಾದಯಾತ್ರೆ ಮಾಡ್ತೀನಿ ಅಂತ ಇವ್ರಲ್ಲಿ ಇದ್ ಮಾಡ್ಕೊಂಡ್ರು. ಇನ್ನೊಬ್ರು ನೋಡ್ರೆ ಸಮಾವೇಶ ಮಾಡೋಣ ಅನ್ಕೊಂಡ್ರು. ಇವತ್ಗೆ 10 ದಿವಸ ಇಶ್ಯೂನೇ ಹೋಯ್ತು. ಸಮಾವೇಶನೂ ಇಲ್ಲ, ಪಾದಯಾತ್ರೆನೂ ಇಲ್ಲ. ಸೊ ಈ ತರ ಡೋಲಾಯಮಾನ ಸ್ಥಿತಿಯಲ್ಲಿ ಇವರು ಬಿಜೆಪಿನವ್ರು ಕೂತಿದ್ದಾಗ ಸಮರ್ಥವಾಗಿ ಬೆಟ್ಟು ತೋರ್ಸೋದಕ್ಕಿಲ್ಲ. ಯಾರೋ ಕೇಳಿದ್ರೆ DK ಶಿವಕುಮಾರ್ ಅವ್ರು ಎಲ್ಲರ ಬಗ್ಗೆ ಹೋಮ್ ವರ್ಕ್ ಮಾಡಿದ್ದಾರೆ. ಇವ್ರು ಯಾರಾದ್ರೂ ಬಾಯ್ ಬಿಟ್ರೆ ಏನೋ ಬರ್ತದೆ ಅಂತಕ್ಕಂಥ ಗುಮಾನಿಗಳು ಬೇರೆ ಓಡಾಡ್ತಾ ಇದೆ ಹೊರಗಡೆ. ಯಾವ್ದೋ ಸಿಡಿಗಳು ಬರ್ತದೆ, ಇನ್ನೊಬ್ಬರದ್ದು ಏನೇನ್ ಮಾಡಿದ್ದಾರೆ, ಫೈಲ್ಗಳೆಲ್ಲ ಇಟ್ಕೊಂಡಿದ್ದಾರೆ. ಅದಕ್ಕೆ ಯಾರು ಮಾತಾಡ್ತಿಲ್ಲ ಬಿಜೆಪಿನವರು ಅಂತಕ್ಕಂಥ ನಾನ್ ಹೇಳ್ತಾ ಇಲ್ಲ. ಹೊರಗಡೆ ಜನಗಳು ರಾಜಕೀಯ ವಿಶ್ಲೇಷಣೆ ಮಾಡ್ತಕ್ಕಂಥವ್ರು ಅದು ವಿಚಾರಗಳನ್ನ ಕೊಡ್ತಾ ಇದಾರೆ. ಇವತ್ತು ಒಂದು ಸಮರ್ಥವಾದ ವಿರೋಧ ಪಕ್ಷನೂ ಕೆಲಸ ಮಾಡ್ತಿಲ್ಲ, ಸಮರ್ಥವಾಗಿ ಒಂದು ಆಡಳಿತ ಪಕ್ಷನೂ ಕೆಲಸ ಮಾಡ್ತಿಲ್ಲ. ಮಧ್ಯದಲ್ಲಿ ನೋಡಿ ಇದು ಆಚೆಗೆ ಸರಿ ಆಗತ್ತಾ ಇದು? ಈಗ DK ಶಿವಕುಮಾರ್ ಮಾಡಲ್ಲ ಅಂದ್ಬಿಟ್ರು ನೋಡಿ. ಇವತ್ತು ಲೋಕಲ್ ಬಾಡಿ ಚುನಾವಣೆ ನಡೆದಿಲ್ಲ. ಲೋಕಲ್ ಬಾಡಿ ಚುನಾವಣೆ, GBA ಚುನಾವಣೆ, ಅದು ಇದು ಅಂತ 6 ತಿಂಗಳು, ಇನ್ನು 6 ತಿಂಗಳಲ್ಲಿ ಏನೇನಾಗ್ತದೋ ಗೊತ್ತಿಲ್ಲ. ಅದಾದ ನಂತರ ಇವರಲ್ಲಿ ಬಂದು ಕೂತ್ಕೊಂಡ್ಮೇಲೆ 1 ವರ್ಷ ಚುನಾವಣಾ ವರ್ಷ, ಇನ್ನೇನ್ ಮತ್ತೆ ವಿಧಾನಸಭೆಗೆ ಪ್ರಿಪೇರ್ ಆಗ್ತಾರೆ. ಆ ಸಂದರ್ಭದಲ್ಲಿ ಆಡಳಿತ ಯಂತ್ರ ಮತ್ತೆ ಇವ್ರು ಕೊಟ್ಟಿರೋ ಗ್ಯಾರಂಟಿ ಅಂತಕ್ಕಂಥದ್ದನ್ನ
ಇವರು ಪೂರೈಸಲಿಕ್ಕೆ ವಿಫಲರಾಗಿದ್ದಾರೆ ಎಲ್ಲೋ ಒಂದ್ ಕಡೆ. ಯಾಕಂದ್ರೆ ನೋಡಿ, ಗ್ಯಾರಂಟಿ ಎಲ್ಲರೂ ಕೊಡಕ್ ಆಗಲ್ಲ. ಆಮ್ ಆದ್ಮಿ ಪಾರ್ಟಿ ಕೊಟ್ಟಿದೆ ಅಂತ ಹೇಳ್ತಾರೆ, ನಾವು ಕ್ಲೀನ್ ಅಡ್ಮಿನಿಸ್ಟ್ರೇಷನ್ ಮಾಡಿದ್ ನಾವು ಕೊಟ್ಟಿದೀವಿ. ನಾವು ನೋಡಿ 24 hours ಕರೆಂಟ್ ನಾವು ಕೊಟ್ಟಿದ್ವಪ್ಪ. ಇವ್ರು ಇವತ್ತು ಡೆಲ್ಲಿಯಲ್ಲಿ ಬಂದು 4 hour 5 hour ಹೋಗ್ತಾ ಇದೆ ದಿವಸಕ್ಕೆ. ಒಂದು ಗ್ರಾಮ ಪಂಚಾಯತಿಗೆ ನೀರು ಕೊಡಕ್ಕೂ ಒಂದು ರಾಜ್ಯಕ್ಕೆ ನೀರು ಕೊಡಕ್ಕೂ ವ್ಯತ್ಯಾಸ ಇರುತ್ತೆ ನೋಡಿ. ಆಪಾದನೆ ಮಾಡಿ ಇವ್ರು ಪಾಪ ಗ್ರಾಮ ಪಂಚಾಯತಿ ಬಿಜೆಪಿ ಅಧಿಕಾರಕ್ಕೆ ಬಂದ್ಬಿಟ್ಟಿದೆ. ರಾಜ್ಯ ಕೊಡಕ್ಕೂ ವ್ಯತ್ಯಾಸ ಇರಲ್ವಾ? ಅಲ್ಲ ಇರ್ಲಿ, ಡೆಲ್ಲಿ ಒಂದು ಮುನ್ಸಿಪಲ್ ಎಲ್ಲರೂ ಮಾತ್ರ ಇರ್ಬೇಕು, ರೊಕ್ಕ ಕಟ್ತವ್ರೆ. ಅಗ್ರಿ. ಇವಾಗ ನಾವೆಲ್ಲ ಇಲ್ಲ ಅಂತ ಹೇಳಿ ಬಿಟ್ಕೊಂಡು ಹೋಗ್ತಾರೆ, ನಮ್ಮ ಸಮಾಜ ಎಲ್ಲಿಗೆ ಹೋಗ್ತದೆ? ಕರೆಕ್ಟ್. ಮಾಡಿ ಧನಂಜಯ ಅವರಿದ್ದಾರೆ. ಧನಂಜಯ್ ಸರ್, ಈಗ ನಂದು ಏನು ಪಾಯಿಂಟ್ ಅಂತ ಹೇಳಿದ್ರೆ ಇಲ್ಲಿ, ಈಗ ಡಿ ಕೆ ಶಿವಕುಮಾರ್ ಇಲ್ಲಿವರೆಗೂ ಏನೋ ಆಗ್ತಾರೆ ಅಂತ ಹೇಳಿ ಮಂಡಕಳ್ಳಿ ಏರ್ಪೋರ್ಟಿಗೆ ಬಂದಾಗಲೂ ಕೂಡ ಒಂದು ಸಣ್ಣ ಆಸೆ ಇತ್ತು ಅವ್ರಿಗೆ. ಮಂಡಕಳ್ಳಿ ಏರ್ಪೋರ್ಟ್ನಲ್ಲಿ ಡಿ ಕೆ ಶಿವಕುಮಾರ್ ಅವ್ರನ್ನ ಯಾರೂ ಕರೆದಿರಲಿಲ್ಲ, ಸಿದ್ದರಾಮಯ್ಯ ಅವರು ಮಾತ್ರ ಅವತ್ತಿಗೆ ಅಲ್ಲಿದ್ದು ರಾಹುಲ್ ಗಾಂಧಿನ ಸ್ವೀಕರಿಸಬೇಕು, ಅಲ್ಲಿ ರಿಸೀವ್ ಮಾಡ್ಕೊಳ್ಬೇಕು ಅಲ್ಲಿಂದ ಅಂತ ಹೇಳಿ. ಡಿ ಕೆ ಶಿವಕುಮಾರ್ ಅವರು ಹೋದರು, ಡೆಲ್ಲಿಗೆ ಹೋದರೂ ಸಿಗ್ತಾ ಇಲ್ಲ, ಫೋನ್ ಮಾಡಿದ್ರು ಸಿಗ್ತಾ ಇಲ್ಲ, ಏನು ಮಾಡೋದು ಅಂತ ಹೋದರು. ಅಲ್ಲಿ ಮುಖಾಮುಖಿ ಆಗಲೇಬೇಕಾದಂಥ ಪರಿಸ್ಥಿತಿ ಬಂದುಬಿಡ್ತು. ಏರ್ಪೋರ್ಟಲ್ಲಿ ಇದ್ದವರೇ 3 ಜನ ಅಲ್ಲ ಇವರು, ಮಂಡಕಳ್ಳಿ ಏರ್ಪೋರ್ಟಲ್ಲಿ ಇದ್ದವರೇ 3 ಜನ ಆದಾಗ ಇದು ಎದುರ ಬದ್ರ ಮಾತಾಡಲೇಬೇಕು ಅವಾಗ. ಸೊ ಇದ್ರ ಆಚೆಗೆ ದೆಹಲಿಗೆ ಬನ್ನಿ ಮಾತಾಡೋಣ ಅಂದಾಗ ಒಂದು ಆಸೆ ಗರಿಗೆದಿರಬಹುದು. ಡಿ ಕೆ ಶಿ ಅವರ ಆಸೆ 3 ದಿನಗಳ ಕಾಲ ಅಸ್ಸಾಂ ಎಲೆಕ್ಷನ್ಗೆ ಸಂಬಂಧಪಟ್ಟಂತೆ ವೀಕ್ಷಕರಾಗಿ ಹೋಗಿ ಆ ಸಭೆಯಲ್ಲಿ ಭಾಗಿಯಾದ ಹೊರತಾಗಿಯೂ ಇವರಿಗೆ 1 ಸೆಕೆಂಡಿನ 5 ನಿಮಿಷದ 3 ನಿಮಿಷದ ಅಪಾಯಿಂಟ್ಮೆಂಟ್ ಸಿಕ್ಕಲಿಲ್ಲ ಅಂತ ಹೇಳಿದ್ರೆ, ಈಗೇನಾದರೂ ನಾವು ಮುಖ್ಯಮಂತ್ರಿ ಚೇಂಜ್ ಮಾಡ್ತೀವಿ ಅಂತ ಹೋದರೆ ರಾಜ್ಯದಲ್ಲಿ ನಮಗೆ ಮರಣ ಶಾಸನ ಆಗಿಬಿಡ್ತದು ಅನ್ನೋ ಕಾರಣಕ್ಕೇ ಡಿ ಕೆ ಶಿ ಅವರ ಭೇಟಿ ಅಥವಾ ಅಪಾಯಿಂಟ್ಮೆಂಟನ್ನು ಕಾಂಗ್ರೆಸ್ ಹೈಕಮಾಂಡ್ ಡಿನೇ ಮಾಡ್ತಾ. ನಮಸ್ಕಾರ. ಮೊದಲನೇದಾಗಿ ನಮ್ಮ ರಾಜ್ಯದಲ್ಲಿ ಏನ್ ನಡೀತಾ ಇದೆ ನಿಜವಾಗ್ಲೂ ದುರದೃಷ್ಟಕರ. ಯಾಕೆಂತ ಹೇಳಿದ್ರೆ, ಒಂದು ಚೀಫ್ ಮಿನಿಸ್ಟರ್ ಪೋಸ್ಟ್ ಅನ್ನೋದಿದೆಯಲ್ಲ, ಅದು ತುಂಬಾ ಮರ್ಯಾದೆ ಇರುವಂತಹ ಜಾಗ. ಅಂದ್ರೆ ಇಡೀ ರಾಜ್ಯ ಚೀಫ್ ಮಿನಿಸ್ಟರ್ನ ನೋಡ್ತಾ ಇರತ್ತೆ. ಚೀಫ್ ಮಿನಿಸ್ಟರ್ ಏನ್ ಮಾಡ್ತಾರೆ, ಚೀಫ್ ಮಿನಿಸ್ಟರ್ ಏನ್ ಡೈರೆಕ್ಷನ್ಸ್ ತಗೋತಾರೆ, ಜನರಿಗೆ ವಿದ್ಯೆ ಆಗಿರ್ಬೋದು ಅಥವಾ ಶಾಲೆಗಳನ್ನ ಸೆಟಪ್ ಮಾಡಬಹುದು, ಹಾಸ್ಪಿಟಲ್ ಆಗ್ಬೋದು, ಅಥವಾ ಬೇರೆ ಯಾವುದೇ ಒಂದು ಪಬ್ಲಿಕ್ ಇನ್ಫ್ರಾಸ್ಟ್ರಕ್ಚರ್ ಸೆಟಪ್ ಮಾಡ್ಲಿಕ್ಕೆ ಒಂದು ಡಿಸಿಷನ್ ಮೇಕಿಂಗ್ ಅಥಾರಿಟಿ ಚೀಫ್ ಮಿನಿಸ್ಟರ್ ಜಾಗ ಇರುತ್ತೆ. ಆದ್ರೆ ಅಂತಹ ಒಂದು ಜಾಗದ ಕುರ್ಚಿಗೆ ಲಾಸ್ಟ್ 2.5 ವರ್ಷದಿಂದ ಈ ಕಿತ್ತಾಟಗಳನ್ನ ನಾವು ನೋಡ್ಕೊಂಡೇ ಬರ್ತಾ ಇದೀವಿ ಹೊರತು ಟ್ಯಾಕ್ಸ್ ಪೇಯರ್ಸ್ ಗಾಗ್ಲಿ ಯಾವುದೇ ಒಂದು ಅನುಕೂಲ ಆಗ್ತಾ ಇಲ್ಲ. ಇದರಿಂದ ಸಾಕಷ್ಟು ಜನ ಏನು ಪಾಲಿಸಿಗಳನ್ನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ರೋ ಅದು ಸಹ ಆಗ್ತಾ ಇಲ್ಲ. ಬೀದಿಗೆ ಹೋದ್ರೆ ರೋಡ್ಗಳು ಯಾವ ಮಟ್ಟಕ್ಕಾಗಿದೆ ಅಂತ ಹೇಳಿದ್ರೆ, ಬಿದ್ದು ಕೈ ಮುರ್ಕೊಂಡು ಕಾಲ್ ಮುರ್ಕೊಂಡು ಜೀವ ಹೋಗುವಂತ ಪರಿಸ್ಥಿತಿ ಇವತ್ತು ಬೆಂಗಳೂರಿನಲ್ಲಿ ಮತ್ತು ಬೇರೆ ಬೇರೆ ಜಾಗಗಳಲ್ಲಿ ನಿರ್ಮಾಣ ಆಗ್ತಾ ಇದೆ. ಆದ್ರೆ ಕುರ್ಚಿ ಜಗಳ ಏನಿದೆ ಅದು ಇನ್ನೂ ಬಗೆಹರಂಗ್ ಕಾಣಿಸ್ತಾ ಇಲ್ಲ. ಆಗ್ಲೇ 2 ವರ್ಷ ಆಗೋಯ್ತು, ಎಲೆಕ್ಷನ್ ಆಗೋಯ್ತು. 2 ವರ್ಷ ಮುಂಚೆ 2 ಎಲೆಕ್ಷನ್ ಆಗಿ ಏನ್ ಭಾಗ್ಯಗಳನ್ನ ಕೊಡ್ತೀವಿ ಅಂತ ಹೇಳಿದ್ರು ಅದ್ರಲ್ಲಿ ಒಂದಷ್ಟು ಮಾಡಿದ್ದಾರೆ, ಇನ್ನೊಂದಷ್ಟು ಮಾಡ್ತಾ ಇರ್ಬೋದೇನೋ. ಆದ್ರೆ ಜನರಿಗೆ ನಿಜವಾಗ್ಲೂ ಏನ್ ಬೇಕು, ಒಬ್ಬ ಮಧ್ಯಮ ವರ್ಗದವರಿಗೆ ಏನ್ ಬೇಕು ಅಥವಾ ಕೆಳವರ್ಗದವರಿಗೆ ಏನ್ ಬೇಕು ಅನ್ನೋದು ಈಗ್ಲೂ ಸಹ ಒಂದು ಸರ್ವೆ ಮಾಡ್ಲಿ, ಹೋಗ್ಬಿಟ್ಟು ಪ್ರತಿ ಒಂದು ಏರಿಯಾದಲ್ಲಿ ಒಂದು ಏನಾಗ್ತಿದೆ ಗೊತ್ತಾ, ಈ ನಮ್ಮ ಹಣ ಎಲ್ಲಿ ಧನಂಜಯ ಸರ್, ಇದು ಏನಾಗ್ತಿದೆ ಗೊತ್ತಾ, ಅದು BJP ಆಗಲಿ, ಆಮ್ ಆದ್ಮಿ ಆಗಲಿ ಅಥವಾ ಕಾಂಗ್ರೆಸ್ ಅವರಾಗಲಿ, ಎಲೆಕ್ಷನ್ ಗೆಲ್ಲಕ್ಕೆ ಏನು ಬೇಕು ಅಂತೇಳಿ ಒಂದು ಫಾರ್ಮುಲಾ ಗೊತ್ತಾಗ್ಬಿಟ್ಟಿದೆ ಸರ್. ಅವ್ರಿಗೆ ಒಂದು ಫಾರ್ಮುಲಾ ಗೊತ್ತಾಗ್ಬಿಟ್ಟಿದೆ. ಭಾಗ್ಯ ಬಿಟ್ಟಿ ಭಾಗ್ಯ ಕೊಟ್ಟು ಬಿಡೋದು ಆ ಎಲೆಕ್ಷನ್ ಟೈಮ್ ಅಲ್ಲಿ. ಏನ್ ಬೇಕು, ಓಡಾಡಕ್ಕೆ ರೋಡ್ ಬೇಕು, ಫುಟ್ಪಾತ್ ಗಳು ಬೇಕು, ಮನೆ ಗ್ರಾಹಕರಿಗೆ ಅಪಾರ್ಟ್ಮೆಂಟ್ ಆಕ್ಟ್ ಬೇಕು, ಲ್ಯಾಂಡ್ ಓನರ್ಶಿಪ್ ಬೇಕು. ಈ ತರ ಸಾಕಷ್ಟು ಕಾಯ್ದೆಗಳಿದೆ. ಈಗ ನಮ್ಮ ರಾಜಣ್ಣ ಅವ್ರದ್ದು ಎಕ್ಸಾಂಪಲ್ ತಗೊಂಡ್ರೆ, ಕೋಆಪರೇಷನ್ ಡಿಪಾರ್ಟ್ಮೆಂಟ್ ಅಲ್ಲಿ ಅವ್ರು ಮಿನಿಸ್ಟರ್ ಆಗಿದ್ದಿತ್ತು. ಈಗ ನಮ್ಮ ರಾಜೇಂದ್ರ ಅವರು ಒಂದು ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ದಾರೆ ಅನ್ನೋ ಒಂದು ವಿಚಾರ ಬಂದಿದೆ. ಈಗ ರಾಜಣ್ಣ ಅವರು ಮತ್ತೆ ವಾಪಸ್ ಬಂದ್ರೆ ಜನರಿಗೆ ಅನುಕೂಲ ಆಗತ್ತೆ. ಯಾಕೆ ಅಂತ ಹೇಳಿದ್ರೆ, ಕೋಆಪರೇಷನ್ ಡಿಪಾರ್ಟ್ಮೆಂಟ್ ನಲ್ಲಿ ಮಿನಿಸ್ಟರ್ ಇಲ್ಲ. ಆಗಸ್ಟ್ ನಲ್ಲಿ ಅವರು ಹೊರಗಡೆ ಬಂದಿದ್ದು, ಇದುವರೆಗೂ ಆಗಸ್ಟ್ ಇಂದ ಇದುವರೆಗೂ ಡಿಪಾರ್ಟ್ಮೆಂಟ್ ಅಲ್ಲಿ ಮಿನಿಸ್ಟರ್ ಇಲ್ಲ. ನಮ್ಗೆ ಎಲ್ಲರಿಗೂ ಗೊತ್ತಿದೆ, ಯಾವುದೇ ಒಂದು ಡಿಪಾರ್ಟ್ಮೆಂಟ್ ಅಲ್ಲಿ ಮಿನಿಸ್ಟರ್ ಇಲ್ಲ ಅಂತಂದ್ರೆ ಅಲ್ಲಿ ಏನು ಕೆಲಸ ಮೂವ್ ಆಗಲ್ಲ, ಒಂದ್ ಫೈಲ್ ಮೂವ್ ಆಗಲ್ಲ ಸ್ವಾಮಿ. ನಿಮ್ಗೆ ರಾಜಣ್ಣ ಬರ್ಬೇಕು ಅಂತ ಹೇಳ್ತೀರಾ, ಮಿನಿಸ್ಟರ್ ಬರ್ಬೇಕು ಅಂತ ಹೇಳ್ತೀರಾ ನೀವು? ಅಲ್ಲ, ಮಿನಿಸ್ಟರ್ ಬರ್ಬೇಕು, ರಾಜಣ್ಣವರೇ ಬರ್ಬೇಕು ಅಂತ ಏನಿಲ್ಲ. ಆದ್ರೆ ರಾಜಣ್ಣ ಅವ್ರು ಬಂದ್ರೆ ಯಾರಿಗ ಅನುಕೂಲ ಆಗತ್ತೆ, ಯಾರಿಗ ಅನುಕೂಲ ಆಗಲ್ಲ ಅನ್ನೋದು ರಾಜಕೀಯ ವಿಶ್ಲೇಷಣೆ ನಡೀತಾ ಇದೆ. ಆದ್ರೆ ರಾಜಣ್ಣ ಅವ್ರು ಯಾರು? ಒಕ್ಕಲಿಗ ಸಮುದಾಯದ ನಾಯಕ. ಈಗ ನಮ್ಮ ಕಾಂಗ್ರೆಸ್ ಅಲ್ಲೇ ಕನ್ಸಿಡರ್ ಮಾಡಿದ್ರೆ ಒಕ್ಕಲಿಗರ ಸಮುದಾಯ ನಾಯಕರು ಅಂದ್ರೆ ಡಿ ಕೆ ಶಿವಕುಮಾರ್ ಅವರು. ಸೊ ಈ ಒಂದು ಈ ಜಗ್ಗಾಟದಲ್ಲಿ ಅವ್ರು ಬರೋದ್ರಿಂದ ಡಿ ಕೆ ಶಿವಕುಮಾರ್ ಅವ್ರಿಗೆ ಅನುಕೂಲ ಆಗುತ್ತಾ ಅನಾನುಕೂಲ ಆಗುತ್ತೋ ಅನ್ನೋದೇ. ಯಾರ್ ಕ್ಯಾಂಪ್ ಅನ್ನೋದು ಮ್ಯಾಟರ್ ಅಲ್ವಾ ಅಲ್ಲಿ? ಯಾರ್ ಕ್ಯಾಂಪು, ಯಾರು ಬಿಡಾರದಲ್ಲಿ ಕೂತಿರೋದು? ರಾಜಣ್ಣ ಅವರು ಕ್ಯಾಂಪ್ ಹೇಳಿ, ಜಾತಿ ಬೇಡ ಇಲ್ಲಿ, ನಾಯಕರ, ಇನ್ನೊಂದ ಗೌಡ್ರ ಬೇರೆ ವಿಚಾರ, ಕ್ಯಾಂಪ್ ಹೇಳಿ ನೀವು.
ಶಿಬಿರ ಯಾರು ಶಿಬಿರದಲ್ಲಿ ಬಿಡ್ತಾರೋ ಅವರು ಅಂತ. ಲೆವೆಲ್ ಏನಾದ್ರು ಹೋಗ್ಬೇಕು ಅಂತಂದ್ರೆ ಅವರು ಒಂದು ಜಾಗದಲ್ಲಿ ಇನ್ನೊಬ್ಬ ಒಕ್ಕಲಿಗ ನಾಯಕನ ಬೆಳೆಸುವಂತಹ ಒಂದು ಲೀಡರ್ಶಿಪ್ ಕ್ವಾಲಿಟೀಸ್ ಇದ್ರೆ ಅದು ಅನುಕೂಲ. ಇಲ್ಲ ನನಗೊಬ್ಬ ಕಾಂಪಿಟೇಟರ್ ಬಂದಿದ್ದಾರೆ ಅಂತ ಅನ್ಕೊಂಡ್ರೆ ಅದು ಅನಾನುಕೂಲ. ಹೀಗೆ ರಾಜಕೀಯ ಅನ್ನೋದಿದೆಯಲ್ಲ ಕುರ್ಚಿ ಆಸೆಗೆ ಸೀಮಿತ ಆಗಿದೆ ಹೊರತು ಮುಂದಿನ ಒಂದು ನಾಯಕತ್ವವನ್ನ ಬೆಳೆಸುವಂತಹ ಮಟ್ಟಕ್ಕೆ ಬೆಳಿಬೇಕು ಅನ್ನೋದೇ ಜನರ ಒಂದು ಆಶೆ. ಫೈನ್.